ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಒಂದು ವಿಚಿತ್ರವಾದ ತಿರುವನ್ನು ನೀವು ನೋಡಬಹುದು. ಇಷ್ಟಪಡದಂತೆ ವರ್ತಿಸಿದ ಒಬ್ಬ ವ್ಯಕ್ತಿಯೇ ಈಗ ನಿಮ್ಮ ಜೀವನದ ಪ್ರತಿಯೊಂದು ಬದಲಾವಣೆಯನ್ನು ಕೂಡ ಗಮನಿಸ್ತಾ ಇರೋದು ನಿಮ್ಮ ಗಮನಕ್ಕೆ ಬರಬಹುದು. ಒಂದು ಕಡೆ ನಿಮ್ಮ ಮೇಲೆ ಕೋಪ ಇರುವಂತೆ ಕಾಣಿಸ್ತಾರೆ, ಮತ್ತೊಂದು ಕಡೆ ನೀವು ಏನು ಮಾಡ್ತಿದ್ದೀರಿ, ಯಾರೊಂದಿಗೆ ಮಾತನಾಡ್ತಾ ಇದ್ದೀರಿ, ನಿಮ್ಮ ಕೆಲಸ ಹೇಗೆ ಸಾಗ್ತಾ ಇದೆ ಮತ್ತು ಮುಂದೆ ಯಾವ ಹೆಜ್ಜೆ ಇಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ತಿಳಿದುಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ಕೇವಲ ದ್ವೇಷ ಇರಬೇಕಂತ ಏನಿಲ್ಲ. ಅಸೂಯೆ, ಭಯ, ಪಶ್ಚಾತ್ತಾಪ ಅಥವಾ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅವರೊಳಗೆ ಮೂಡುತ್ತಿರುವ ಒಂದು ಅಸಮಾಧಾನ ಕೂಡ ಆಗಿರಬಹುದು. ತುಲಾರಾಶಿಯವರೇ, ನೀವು ಯಾರೊಂದಿಗೂ ಕೂಡ ಜಗಳ ಬಯಸೋದಿಲ್ಲ, ಯಾರೊಂದು ಕೂಡ ಜಗಳ ಆಡೋದಿಲ್ಲ. ಶಾಂತವಾಗಿ ನಿಮ್ಮ ಜೀವನವನ್ನು ನಡೆಸೋದಕ್ಕೆ ಇಷ್ಟಪಡ್ತೀರಿ. ಆದರೆ ಕೆಲವರು ನಿಮ್ಮ ಶಾಂತಿಯನ್ನು ನಿಮ್ಮ ದೌರ್ಬಲ್ಯ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡಿರ್ಬೋದು. ನೀವು ಮೌನವಾಗಿದ್ರಿ ಅಂತಂದರೆ ನಿಮಗೆ ಏನು ಗೊತ್ತಿಲ್ಲ ಅಂತಲ್ಲ, ನೀವು ಪ್ರತಿಯೊಂದನ್ನು ಕೂಡ ಗಮನಿಸ್ತಿರ್ತೀರಿ. ಸರಿಯಾದ ಸಮಯ ಬಂದಾಗ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ. ಹಿಂದೆ ನೀವು ಕಷ್ಟದಲ್ಲಿದ್ದಾಗ ನಿಮ್ಮನ್ನು ಹಾಸ್ಯ ಮಾಡಿದವರು ಇರಬಹುದು. ನೀವು ಹೊಸ ಕೆಲಸ ಆರಂಭ ಮಾಡಿದಾಗ ಇದು ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಗೇಲಿ ಮಾಡಿದವರು ಇರ್ಬೋದು. ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡಿದವರು ಕೂಡ ಇರಬಹುದು. ಆದರೆ ನೀವು ಅವರ ಮಾತಿಗೆ ಪ್ರತಿಕ್ರಿಯೆನೇ ನೀಡದೆ ನಿಮ್ಮ ದಾರಿನೇ ನೀವು ಸಾಗಿದರೆ ಒಂದು ದಿನ ನಿಮ್ಮ ಫಲಿತಾಂಶನೇ ಅವರಿಗೆ ಉತ್ತರವನ್ನು ಕೊಡುತ್ತೆ. ಈ ಸಮಯದಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಕೂಡ ಇದೆ. ನೀವು ಮುಂದಿನ ಪ್ಲ್ಯಾನ್ಗಳನ್ನು ಕೂಡ ಎಲ್ಲರಿಗೂ ಕೂಡ ಹೇಳ್ಕೋತಾ ಹೋಗಬಾರ್ದು. ನಿಮ್ಮ ಹಣ, ಹೊಸ ಕೆಲಸ, ವ್ಯವಹಾರ, ಕುಟುಂಬದ ನಿರ್ಧಾರ ಅಥವಾ ನಿಮ್ಮ ವೈಯಕ್ತಿಕ ಗುರಿಗಳ ಬಗ್ಗೆ ನೀವು ಪ್ರತಿಯೊಬ್ಬರಿಗೂ ಕೂಡ ವಿವರಿಸುವಾಗತ್ತೆ? ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಪ್ಲ್ಯಾನ್ ಸಂಪೂರ್ಣವಾಗಿ ರೂಪುಗೊಳ್ಳುವ ಮೊದಲು ಹೆಚ್ಚು ಜನರ ಅಭಿಪ್ರಾಯ ಕೇಳಿದರೆ ನಿಮ್ಮ ಮನಸ್ಸಲ್ಲಿ ಗೊಂದಲ ಅನ್ನೋದು ಉಂಟಾಗುತ್ತೆ. ಇತ್ತೀಚೆಗೆ ಯಾರಾದರೂ ನಿಮ್ಮ ಮಾತುಗಳನ್ನು ಗಮನಿಸ್ತಾ ಇದ್ದಾರಾ? ನೀವು ಹೇಳಿದ ವಿಷಯಗಳನ್ನು ಅವರು ಮತ್ತೆ ನಿಮ್ಮ ಮುಂದೆ ಹೇಳ್ತಾ ಇದ್ದಾರಾ? ನೀವು ಹಂಚಿಕೊಳ್ಳದ ವಿಷಯ ಕೂಡ ಅವರಿಗೆ ತಿಳಿತಾ ಇದೆಯಾ? ನಿಮ್ಮ ಚಟುವಟಿಕೆಗಳನ್ನು ಯಾರಾದರೂ ಅತಿಯಾಗಿ ಗಮನಿಸ್ತಾ ಇರುವಂತೆ ನಿಮಗೆ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ಭಯಪಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಆದರೆ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ನೀವು ತುಂಬ ಹುಷಾರಾಗಿ ಇರಬೇಕಾಗುತ್ತೆ. ತುಲಾರಾಶಿಯವರೇ, ನಿಮ್ಮ ಹಳೆಯ ಸಂಬಂಧಿಕರು ಏನಾದರೂ ಒಂದು ಸುದ್ದಿ ತರಬಹುದು. ಹಿಂದೆ ನಿಮ್ಮನ್ನು ನೋಯಿಸಿದ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಅವರು ನೇರವಾಗಿ ಕ್ಷಮೆ ಕೇಳದೇ ಇರಬಹುದು. ಒಂದು ಸಾಮಾನ್ಯ ಸಂದೇಶ ಕಳಿಸ್ಬೋದು, ಯಾವುದೋ ಒಂದು ನೆಪದಲ್ಲಿ ಮಾತನಾಡಬಹುದು, ಮೂರನೇ ವ್ಯಕ್ತಿಯ ಮೂಲಕ ನಿಮ್ಮ ವಿಚಾರ ಕೇಳಬಹುದು, ಅಥವಾ ನಿಮ್ಮ ಕೆಲಸವನ್ನು ಹೊಗಳಿ ಮತ್ತೆ ನಿಮ್ಮ ಹತ್ತಿರ ಬರೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆ ಸಮಯದಲ್ಲಿ ತಕ್ಷಣ ನೀವು ಭಾವನೆಯಲ್ಲಿ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬಾರ್ದು. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ನಿಮಗೆ ಶಾಂತಿ ಸಿಗ್ತಾ ಅಥವಾ ಒತ್ತಡ ಹೆಚ್ಚಾಯಿತಾ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಅವರು ನಿಮ್ಮನ್ನು ಗೌರವಿಸ್ತಾ ಇದ್ದಾರೆ, ನಿಮ್ಮ ಮಾತಿಗೆ ಬೆಲೆ ನೀಡ್ತಾ ಇದ್ದಾರಾ, ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಇದ್ದಾರಾ, ಅಥವಾ ಸದಾ ನಿಮ್ಮನ್ನು ಏನಾದರೂ ಅನುಮಾನದಲ್ಲಿ ನೋಡ್ತಾ ಇದ್ದಾರಾ? ಇದೆಲ್ಲವೂ ಕೂಡ ನೀವು ಈ ಪ್ರಶ್ನೆಗಳ ಉತ್ತರ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಯಾರನ್ನಾದರೂ ನೀವು ಕ್ಷಮಿಸೋದು ಒಳ್ಳೆಯದೇ, ಆದರೆ ಅವರನ್ನು ಮತ್ತೆ ಮತ್ತೆ ನೀವು ಕ್ಷಮಿಸ್ತಾ ಹೋದರೆ ನಿಮ್ಮ ಜೀವನದ ಹತ್ತಿರದ ವ್ಯಕ್ತಿಯಾಗಿ ಮಾಡೋದು ಖಂಡಿತವಾಗ್ಲೂ ಕಡ್ಡಾಯ ಅಲ್ಲ. ಕೆಲವು ಜನ ನಮ್ಮ ಜೀವನಕ್ಕೆ ಬಂದು ಪಾಠ ಕಲಿಸ್ತಾರೆ. ಆ ಪಾಠವನ್ನು ಕಲಿತ ನಂತರ ಮುಂದೆ ಸಾಗೋದು ಕೂಡ ಒಂದು ರೀತಿಯ ಗೆಲುವೇ ಆಗಿರುತ್ತೆ. ತುಲಾರಾಶಿಯವರೇ, ಹಿಂದೆ ನೀವು ನಿಮ್ಮ ದೌರ್ಬಲ್ಯ ಅಂತ ಅಂದ್ಕೊಂಡಿದ್ದ ಒಂದು ವಿಷಯನೇ ಮುಂದೆ ನಿಮ್ಮ ದೊಡ್ಡ ಶಕ್ತಿ ಆಗಬಹುದು. ನಿಮ್ಮ ತಾಳ್ಮೆ, ನಿಮ್ಮ ಮೌನ ಮತ್ತು ನೀವು ಅನುಭವಿಸಿದ ಘಟನೆಗಳು ಈಗ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನೀಡಬಹುದು. ಕೆಲಸ ಮತ್ತು ಹಣದ ವಿಚಾರದಲ್ಲೂ ಕೂಡ ಒಂದು ಸಣ್ಣ ಅವಕಾಶ ನಿಮ್ಮ ಮುಂದೆ ಬರಬಹುದು. ಮೊದಲಿಗೆ ಅದು ಸಾಮಾನ್ಯ ಅವಕಾಶ ಅಂತ ಕಾಣಬಹುದು, ಆದರೆ ಮುಂದೆ ಅದೇ ಅವಕಾಶ ದೊಡ್ಡ ಬದಲಾವಣೆಗೆ ಕೂಡ ಕಾರಣ ಆಗಬಹುದು. ಆದ್ದರಿಂದ ಸಣ್ಣ ಅವಕಾಶಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಕೂಡ ನಿಧಾನವಾಗಿ ಚಲಿಸೋದಕ್ಕೆ ಆರಂಭ ಮಾಡ್ಬೋದು. ತುಲಾರಾಶಿಯವರೇ, ನಿಮ್ಮನ್ನು ಕಡಿಮೆ ಅಂತ ಅಂದುಕೊಂಡವರಿಗೆ ನೀವು ವಾದದಿಂದ ಉತ್ತರ ಕೊಡಬೇಕಂತ ಏನೂ ಇಲ್ಲ. ನಿಮ್ಮ ಸಾಧನೆಯೇ ನಿಮ್ಮ ಉತ್ತರ ಆಗಿರಲಿ. ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆಯನ್ನು ನೋಡಿ ಅವರ ಅಭಿಪ್ರಾಯವೇ ಬದಲಾಗಬಹುದು. ಫ್ರೆಂಡ್ಸ್, ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ನಿಮ್ಮ ಶಕ್ತಿಯನ್ನು ಇತರರಿಗೆ ಉತ್ತರ ಕೊಡುವುದರಲ್ಲಿ ವ್ಯರ್ಥ ಮಾಡದೆ ನಿಮ್ಮ ಭವಿಷ್ಯ ಕಟ್ಕೊಳ್ಳೋದಲ್ಲಿ ನೀವು ಅದನ್ನು ಬಳಸಬೇಕಾಗುತ್ತೆ.
ಆಗಸ್ಟ್ 23 ಏನಿದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಆರಂಭ ಕೂಡ ಆಗಿರಬಹುದು. ಆದರೆ ನಿಜವಾದ ತಿರುವು ಇನ್ನೂ ಕೂಡ ಮುಂದೆ ಇದೆ. ಹಣ, ಕೆಲಸ, ಗೌರವ ಮತ್ತು ಸಂಬಂಧ ಈ 4 ಕ್ಷೇತ್ರಗಳಲ್ಲಿ ನಿಧಾನವಾಗಿ ನಿಮಗೆ ಹೊಸ ಬದಲಾವಣೆ ಅನ್ನೋದು ರೂಪುಗೊಳ್ಳಬಹುದು. ನೀವು ಹಿಂದೆ ನಷ್ಟ ಅಂತ ಭಾವಿಸಿದ ಒಂದು ಘಟನೆ ಮುಂದೆ ನಿಮ್ಮ ಜೀವನದ ದೊಡ್ಡ ತಿರುವಾಗ್ಬೋದು. ತುಲಾರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ನಡೆಯಿರುವ ಮುಂದಿನ ಬದಲಾವಣೆ ಬಗ್ಗೆ ನೀವು ಗಮನ ಕೊಟ್ಟು ಕೇಳಿ. ಕೆಲವು ಘಟನೆ ನಡಿಬೇಕಾದ್ರೆ ಅವು ಯಾಕೆ ನಡೀತವೆ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ. ನಾವು ನೋವು ಅನುಭವಿಸ್ತೀವಿ. ನಾನು ಯಾರಿಗೂ ಕೆಟ್ಟದ್ದೇನೂ ಮಾಡಿಲ್ಲ, ಹಾಗಿದ್ರೆ ಕೂಡ ನನಗೆ ಯಾಕೆ ಈ ಪರಿಸ್ಥಿತಿ ಅಂತ ನೀವು ಪ್ರಶ್ನೆ ಮಾಡ್ತಾ ಇರ್ತೀವಿ. ಆದರೆ ಸಮಯ ಕಳೆದ ನಂತರ ಹಿಂತಿರುಗಿ ನೋಡಿದಾಗ ಅದೇ ಘಟನೆ ನಮ್ಮನ್ನು ತಪ್ಪು ವ್ಯಕ್ತಿಗಳಿಂದ ದೂರ ಮಾಡಿ ಸರಿಯಾದ ದಾರಿಯನ್ನು ನಮಗೆ ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಕೂಡ ಅಂಥ ಒಬ್ಬ ವ್ಯಕ್ತಿ ಅಥವಾ ಘಟನೆ ಇರಬಹುದು. ನೀವು ಯಾರನ್ನಾದರೂ ತುಂಬ ನಂಬಿರ್ಬೋದು, ಅವರಿಗಾಗಿ ಸಾಕಷ್ಟು ಮಾಡಿರಬಹುದು. ಆದರೆ ಕೊನೆಯಲ್ಲಿ ಅವರಿಂದನೇ ನೀವು ನೋವು ಅನುಭವಿಸ್ಬೇಕಾದ ಒಂದು ಪರಿಸ್ಥಿತಿ ಕೂಡ ಬಂದಿರ್ಬೋದು. ಈ ಸಮಯದಲ್ಲಿ ಆ ಸಂಬಂಧ ಮುಗಿದದ್ದು ನಿಮ್ಮ ಜೀವನದ ದೊಡ್ಡ ನಷ್ಟ ಅಂತ ನಿಮಗೆ ಕಾಣ್ಬೋದು. ಆದರೆ ಈಗ ನಿಧಾನವಾಗಿ ನಿಮಗೆ ಒಂದು ಸತ್ಯ ಅರ್ಥ ಆಗುತ್ತೆ. ಕೆಲವರನ್ನು ಕಳ್ಕೊಂಡಿದ್ದೇ ನಿಮ್ಮ ಜೀವನದಲ್ಲಿ ನಷ್ಟ ಅಲ್ಲ, ಅದು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಕ್ಕೆ ಒಂದು ಜಾಗ ಮಾಡಿಕೊಡ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಕೆಲಸ ಮತ್ತು ಹಣದ ವಿಚಾರದಲ್ಲಿ ಒಂದು ಹೊಸ ಅವಕಾಶ ಕೂಡ ನಿಮ್ಮ ಮುಂದೆ ಬರುತ್ತೆ. ಹೋದರೋಗ್ಲಿ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಚೆನ್ನಾಗಿರ್ತೀರಿ. ಜಸ್ಟ್ ನಿಮ್ಮ ಸಾಧನೆಯ ಕಡೆ ನೀವು ಗಮನ ಕೊಡಿ. ವಿಡಿಯೋ ದಯವಿಟ್ಟು ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.